ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಸಮೀಪದಲ್ಲಿ ಹುಲಿಕಲ್ ಘಾಟಿ ಅಥವಾ ಬಾಳೆಬರಿ ಘಾಟಿಯಲ್ಲಿ ಮಣ್ಣು ಕುಸಿದು 3 ಜನ ದಾರುಣವಾಗಿ ಅಂತ್ಯವಾದಂಥ ಸ್ಟೋರಿ ಕಣ್ರಿ. ಹೌದು, ನಗರ ಮೂಲದ ಚಕ್ಕ ರಾಘವೇಂದ್ರ 36 ವರ್ಷ ಹಾಗೂ ರಾಜು 30 ವರ್ಷ, ನಿಲವಲ್ಲೂರು ಹಾವೇರಿ ತಾಲೂಕು, ಹಾಗೂ ಶಬ್ಬೀರ್ 40 ವರ್ಷ, ನಿಲವಲ್ಲೂರು ಹಾವೇರಿ 3 ಜನ ದಾರುಣವಾಗಿ ಮೃತಪಟ್ಟಿದ್ದಾರೆ ಕಣ್ರಿ. ಗಾಯಾಳುಗಳಾದ ಸುಮಂತ್, ಪರಮೇಶ್ ಹಾಗೂ ಸಚಿನ್ ಅಶೋಕ್ ಸ್ಥಿತಿ ಚಿಂತಾಜನಕವಾಗಿದೆ. ನೋಡ್ರಿ, ಇದು ಅತ್ಯಂತ ದುರಂತದ ಸಂಗತಿ ಹೊಸನಗರ ತಾಲೂಕಿನ ಬಾಳೆಬರಿ ಘಾಟಿಯಲ್ಲಿ ನಡೆದು ಹೋಗಿದೆ ಕಣ್ರಿ. ದುಃಖದ ವಿಚಾರ ಎಂದರೆ ಈ ನಗರ ಸಮೀಪ ಚಕ್ಕ ರಾಘವೇಂದ್ರ ಇವರಿಗೆ ಕೇವಲ 2 ತಿಂಗಳ ಹಿಂದೆ ಮಗು ಜನಿಸಿದಂತೆ ಕಣ್ರಿ. ತುಂಬು ಸಂಸಾರದ ಕುಟುಂಬದ ಜವಾಬ್ದಾರಿ ಹೊತ್ತಂತ ರಾಘವೇಂದ್ರ ಈಗ ಇಹಲೋಕ ತ್ಯಜಿಸಿದ್ದಾರೆ ಎಂದರೆ ಎಂಥ ದುಃಖದ ಸಂಗತಿ ಕಣ್ರಿ. ಹಾಗೂ ದೂರದ ಹಾವೇರಿಯ ಶಬ್ಬೀರ್ ಹಾಗೂ ರಾಜು ಅವರ ಕುಟುಂಬದ ಗತಿ ಏನಾಗಿದೆ ಎಂಬುದು ನಮಗಿಲ್ಲಿನ್ನೂ ತಿಳಿಯುತ್ತಿಲ್ಲ. ಗಾಯಾಳುಗಳಾದ ಸುಮಂತ್, ಪರಮೇಶ್, ಸಚಿನ್ ಅಶೋಕ್ ಇವರ ಸ್ಥಿತಿ ಆಸ್ಪತ್ರೆಯಲ್ಲಿ ಚಿಂತಾಜನಕವಾದ ಸ್ಥಿತಿಯಲ್ಲಿ ಇದ್ದಾರೆ ಕಣ್ರಿ. ಇದು ಅತ್ಯಂತ ನೋವಿನ ಸಂಗತಿ. ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯೋ ಅಥವಾ ಸರ್ಕಾರಿ ಸಿಬ್ಬಂದಿಗಳ ಬೇಜವಾಬ್ದಾರಿಯೋ ಒಂದೇ ಆಗಬಹುದು. ನಿನ್ನೆ ಸುಮಾರು ಬೆಳಕಿನ ಜಾವ 3:30-4 ಗಂಟೆ ಸುಮಾರಿಗೆ 3ನೇ ಮೃತದೇಹ ಶಬ್ಬೀರ್ ಮೃತದೇಹವನ್ನು ರಕ್ಷಣಾ ಇಲಾಖೆ ತಂಡ ಹೊರತೆಗೆದಿದೆ ಕಣ್ರಿ. ಇಲ್ಲಿ ರಕ್ಷಣೆಗೆ ತೆರಳಿದಂತಹ ಅಧಿಕಾರಿ ಸಿಬ್ಬಂದಿ ಮೇಲೆಯೇ ಮಣ್ಣು ಕುಸಿದು ಬೀಳಲು ಪ್ರಾರಂಭಿಸಿದಂತೆ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇಲ್ಲಿನ ಅವೈಜ್ಞಾನಿಕ ಕಾಮಗಾರಿಗೆ ನಿಮ್ಮ CN23 ನ್ಯೂಸ್ ಚಾನಲ್ ಈ ಮೂಲಕ ಧಿಕ್ಕಾರ ವ್ಯಕ್ತಪಡಿಸಿದೆ ಕಣ್ರಿ. ಇಲ್ಲಿ ಈ 3 ಜನ ಮೃತರಿಗೆ ಸರ್ಕಾರವಾಗಲಿ, ಸ್ಥಳೀಯ ಆಡಳಿತವಾಗಲಿ, ಜಿಲ್ಲಾಡಳಿತವಾಗಲಿ ಏನು ಹೇಳುತ್ತದೆ, ಏನು ಉತ್ತರ ಕೊಡುತ್ತದೆ ಎಂಬುದೇ ನಿಮ್ಮ CN23 ನ್ಯೂಸ್ ಚಾನಲ್ ಈ ಮೂಲಕ ಕೇಳಲು ಬಯಸುತ್ತದೆ.